ಕೋರ್ತಾ ಇದ್ದೇನೆ. ಹಾಗೆ ಕ್ರಾಂತಿ ಗೀತೆ ಹಾಡಿದಂತ ನಮ್ಮ ತಂಡದವರಿಗೂ ಸಹ ಮೈಸೂರು ಜಿಲ್ಲಾ ರೈತ ಸಂಘದ ವತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಎಲ್ಲರಿಗೂ ಸ್ವಾಗತ. ಬೇಜಾರಾಗಬಾರ್ದು ಅಂತ ಸಮಸ್ತ ಎಲ್ಲ ಇಲ್ಲಿ ಬಂದಿರುವಂಥ ತಾಯಿಯಂದರಿಗೆ ಮತ್ತೆ ಎಲ್ಲ ಹೋರಾಟಗಾರರಿಗೆ, ರೈತ ಚಳವಳಿಯ ಹಿತೈಷಿಗಳಿಗೆ, ಪುಟ್ಟಣ್ಣಯ್ಯನವ್ರನ್ನ ಅಭಿಮಾನಿಗಳಿಗೆ ನಾವು ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ಇವತ್ತು ಇರುವಾರದ ಬಹಳಷ್ಟು ಯಜಮಾನರುಗಳು ಬಂದಿದ್ದಾರೆ. ಪುಟ್ಟಣ್ಣಯ್ಯ ಜೊತೆ ಸಂಬಂಧ ಇಟ್ಕೊಂಡಿದ್ದಂತ ಹೇಳ್ತೀನಿ ಸಂಬಂಧ ಇಟ್ಕೊಂಡಿದ್ದಂಥವ್ರು ಪರಿಚಯನ ಅವರೆಲ್ಲರೂ ಕೂಡ ಸ್ವಾಗತ ಮಾಡ್ತಾ ಹೊರಗಡೆ ಯಾಕೆ ಇದ್ದೀರಿ, ಬಹಳ ಸ್ಟೇಜ್ ಇದ್ದಾರೆ, ಬಹಳ ಊಟಗಳಿದ್ದಾರೆ, ಊಟ ಮಾಡ್ಕೊಂಡು ಕೂತ್ಕೊಳ್ತಾರೆ. ಇಷ್ಟ ಸಭೆನ ಯಾಕೆ ನಿಂತ್ಕೊಳ್ಳೋದಿದ್ರೆ ಈಗ 12 ಗಂಟೆ 43 ನಿಮಿಷ ಈಗ ಶುರುವಾಗುತ್ತೆ. 2 ಗಂಟೆ 15 ನಿಮಿಷ 2 ನಿಮಿಷ 2 ಗಂಟೆ 1 ನಿಮಿಷ ಪ್ರಯತ್ನ ಮಾಡ್ತೀವಿ. ಮ್ಯಾಕ್ಸಿಮಮ್ 2 ಗಂಟೆ 15 ನಿಮಿಷಕ್ಕೆ ಇರೋದೆಲ್ಲ ಮಾತಾಡೋಣ. ಕೆಲವು ಜನ ಮಾತಾಡ್ತಾರೆ. ಕೇಂದ್ರ ಸರ್ಕಾರದ 3 ಕಾಯ್ದೆಗಳನ್ನು ಕೊಡ್ತೀವಿ. ರಾಜ್ಯ ಸರ್ಕಾರ ಏನ್ ಮಾತು ತಪ್ಪಿಸ್ಕೊಂಡಿದೆ ಅದನ್ನು ಟಾರ್ಗೆಟ್ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಹಲವಾರು ನಿರ್ಣಯಗಳನ್ನು ಕೈಗೊಳ್ತೀವಿ. ಸ್ಥಳೀಯವಾಗಿ ಮೈಸೂರು ತಾಲೂಕು ವಿಶೇಷವಾಗಿ ಇರುವಾರ ಹೋಗಿ ಹಲವಾರು ಸಮಸ್ಯೆಗಳಿವೆ. ಅದು ಸರ್ಕಾರ ಬೇಗ ಮುತುವರ್ಜಿ ವಹಿಸಿ ಮಾಡಬೇಕು. ಪ್ರತ್ಯೇಕವಾಗಿ ತಾಲೂಕು ಸಂಬಂಧಪಟ್ಟಂತ ನಿರ್ಣಯವನ್ನು ಕೈಗೊಳ್ತೀವಿ.